ಅಮ್ಮ ಸಪ್ತಮಿ, ಒಂದು ಲೋಟ ಕುಡಿಯಕ್ಕೆ ನೀರು ಕೊಡಮ್ಮ. ಅಪ್ಪ ತಗೊಳ್ಳಿ ನೀರು. ನೀನ್ ಬಂದ್ಯಾ? ಸಪ್ತಮಿ ಎಲ್ಲೋದ್ಲಮ್ಮ? ಅಕ್ಕ ಬಾವನ್ ಮಾತಾಡ್ಸ್ಕೊ ಬರಕ್ ಹೋಗಿದ್ದಾರೆ. ಏನೋ ಹೇಳ್ಬೇಕಿತ್ತಂತೆ, ಅದಕ್ಕೆ ಅಮ್ಮನೇ ಕಳ್ಸ್ಕೊಟ್ರಪ್ಪ. ನಿಮ್ಮಮ್ಮ ಕಳ್ಸದ್ಲ? ಏನ್ ವಿಷಯ ಮಾತಾಡ ಕಳ್ಸಿದ್ಲು? ಭಾಮ, ಲೇ ಭಾಮ. ಅಮ್ಮ ಅಮ್ಮ, ನನಗೆ ಗೊತ್ತಿಲ್ದಲೇ ಹೇಳ್ ಕಳ್ಸೋಂಥದ್ದೇನಿದೆ? ಏನೇ ಅದು ನಿಂದು? ಏನ್ರಿ? ಸಪ್ತಮಿನ ಎಲ್ಲಿಗೆ ಕಳಿಸ್ದೆ? ಇದನ್ ಕೇಳೋದಕ್ಕೆ ನೀವು ನನ್ನನ್ನ ಅಡ್ಗೆ ಮನೆಯಿಂದ ಕರ್ಸಿದ್ರಾ? ಅಯ್ಯೋ, ನೀನೇ ಹೇಳ್ಬಾರ್ದೇನೆ ಏನು ಅಂತ. ನನಗ್ ಗೊತ್ತಿದ್ರೆ ಅಲ್ವೇನಮ್ಮ ನಾನ್ ಅಪ್ಪಂಗೆ ಹೇಳೋದು. ಲೇ ಭಾಮ, ಏನೇ ನಿಂದು? ನನಗ್ ಗೊತ್ತಿಲ್ದಲೆ ಸಪ್ತಮಿ ಹತ್ರ ಏನ್ ಹೇಳ್ ಕಳ್ಸಿದ್ಯಾ? ಅಲ್ಲ, ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಾ ಇದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ BP ಜಾಸ್ತಿ ಆಗುತ್ತೆ. ಲೇ, ನನಗೆ ನಿನ್ನ ನೋಡಿದ್ರೇನೆ BP ಜಾಸ್ತಿ ಆಗತ್ತೆ. ಅಂಥದ್ರಲ್ಲಿ ನೀನ್ ನನಗೆ ಗೊತ್ತಿಲ್ದಲೆ ಸಪ್ತಮಿ ಹತ್ರ ಅಳಿಯಂದ್ರಿಗೆ ಏನೋ ವಿಷಯ ಹೇಳಿ ಕಳ್ಸಿದ್ಯಾ ಅಂತಂದ್ರೆ BP ಅಲ್ಲ, ಹಾರ್ಟೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಮೊದಲದೇನು ಅಂತ ಹೇಳು. ನನ್ನ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇಲ್ವಾ? ಸರಿ, ಆದ್ರೂ ಹೇಳ್ತೀನಿ ಕೇಳಿ. ನಾಳೆ ಏನ್ ವಿಶೇಷ ಹೇಳಿ? ಏಯ್, ಉತ್ತರ ಹೇಳ್ತೀನಿ ಅನ್ಬಿಟ್ಟು ಮತ್ತೆ ನನಗೆ ಪ್ರಶ್ನೆ ಕೇಳ್ತಾ ಇದ್ಯಾ? ಸರಿ, ಏನ್ ವಿಶೇಷ? ಅಪ್ಪ, ನಾಳೆ ಯುಗಾದಿ ಹಬ್ಬ. ಹಾ, ವರ್ಷದ ಮೊದಲನೇ ಹಬ್ಬ ಅಂದ್ರೆ ಯುಗಾದಿ ಹಬ್ಬ. ಅಳಿಯಂದ್ರನ್ನ ಅವ್ರ ಮನೆಯವ್ರನ್ನ ಇಲ್ಲಿಗೆ ಕರ್ಸೋಣ ಅಂತ ಸಪ್ತಮಿನ ಅಲ್ಲಿಗೆ ಕಳ್ಸಿದ್ದೀನಿ. ಎಲ್ರೂ ಇಲ್ಲಿಗೆ ಬಂದ್ರೆ ಎಲ್ರ ಜೊತೆಲಿ ಸೇರಿ ಹಬ್ಬನ ಆಚರಣೆ ಮಾಡ್ಬೋದು. ಏನಂತೀರಾ? ಲೇ ಭಾಮ, ಎಲ್ರೂ ಸೇರ್ದಾಗ್ಲೇ ಕಣೆ ನಿನ್ ಬಾಲ ಬಿಚ್ಚೋದು ಅಲ್ವೇ? ಎಲ್ಲಾರನ್ನೂ ಸೇರಿಸಿ ಏನಾದ್ರೂ ಮಾಡ್ಬೇಕು ಅಂತ ಮನೆ ಹಾಳು ಐಡಿಯಾ ಮಾಡಿದ್ಯಾ ಅಂತ ಆಯ್ತು. ಕಾಮಲೆ ಕಣ್ಗೆ ಕಾಣೋದೆಲ್ಲ ಹಳದಿನಿ ಅಂತೆ. ಲೇ, ನನಗೂ ಗಾದೆ ಹೇಳಕ್ ಬರುತ್ತೆ. ಭೂತದ ಬಾಯಲ್ಲಿ ಭಗವದ್ಗೀತೆ. ಇದು ಇದು ನಿನಗೆ ಪಕ್ಕ ಸೂಟ್ ಆಗೋದು. ನೋಡಿ, ಎರಡು ಕುಟುಂಬಗಳು ಸೇರ್ದಾಗ್ಲೇನೆ ಏನಾದ್ರೂ ಒಂದು ಅನಾಹುತ ಆಗ್ತಾನೆ ಇರುತ್ತೆ. ಅದಕ್ಕೆ ಅದೆಲ್ಲ ಸರಿ ಹೋಗ್ಲಿ, ಎಲ್ರೂ ನಗ್ನಗ್ತಾ ಖುಷಿಯಾಗಿ ಹಬ್ಬ ಮಾಡೋಣ ಅಂತಾನೆ ಈ ಪ್ಲಾನ್ ಮಾಡ್ದೆ. ಈಗ ನೋಡಿದ್ರೆ ಅದನ್ನೇ ತಪ್ಪು ಅಂತಿದ್ದೀರಾ? ಅದ್ ಸರಿ, ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡಿ. ಈಗೇನು ಹುಡ್ಗನ್ ಮನೆಯವ್ರನ್ನ ಯಾರನ್ನೋ ಹಬ್ಬ ಕರೆಯೋದ್ ಬೇಡ್ವಾ? ಲೇ, ನಾನು ಅವ್ರು ಯಾರು ಬರೋದು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಎಲ್ಲರೂ ಸೇರಿ ಸಂಭ್ರಮಿಸ್ತಿದ್ದಾಗ ಏನಾದ್ರೂ ಅನಾಹುತ ಮಾಡೋಳ್ ನೀನು. ನಾನೇ ನಾಗರಾಜನ್ಗೆ ವಿಷಯ ತಿಳಿಸ್ತಿದ್ದೆ, ಅದು ಬಿಟ್ಟು ನೀನೇ ಏಕಾಏಕಿ ಸಪ್ತಮಿ ಕಡೆಯಿಂದ ಅಳಿಯಂದ್ರಿಗೆ ತಿಳಿಸೋದು ಏನೇ ಇತ್ತು? ನಿಮಗ್ ವಿಷಯ ಹೇಳಿ ಆಮೇಲೆ ಹುಡ್ಗನ್ ಮನೆಯವ್ರಿಗೆ ಯಾಕೆ ಗೊತ್ತಾಗ್ಬೇಕು? ನೇರವಾಗಿ ನನ್ನಿಂದನೇ ವಿಷಯ ಗೊತ್ತಾಗ್ಲಿ ಅಂತ ಯೋಚನೆ ಮಾಡಿದೆ. ನೀವು ಪ್ರತಿಯೊಂದಕ್ಕೂ ಅನುಮಾನ ಪಡ್ತಾ ಇದ್ರೆ ಈ ಮನೆಯಲ್ಲಿ ಯಾವ ಕೆಲ್ಸನೂ ಆಗಲ್ಲ. ಈಗೇನು ಹುಡ್ಗನ್ ಮನೆಯವ್ರು ಯಾರು ಈ ಮನೆಗೆ ಬರಬಾರ್ದು ಅಷ್ಟೇ ತಾನೇ? ಏನ್ ಅಮೃತ, ಈಗ್ಲೇ ನಿಮ್ಮ ಅಕ್ಕನಿಗೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಯಾವ ಹಬ್ಬನೂ ಮಾಡ್ತಿಲ್ಲ, ಆ ಮನೆಯವ್ರು ಯಾರು ಈ ಮನೆಗೆ ಬರೋದ್ ಬೇಡ ಅಂತ ಈಗ್ಲೇ ಫೋನ್ ಮಾಡಿ ಹೇಳು. ನಿಮ್ಮ ಅಪ್ಪನೇ ಅದೇನೋ ಜಾತಕ ನಕ್ಷತ್ರ ಮುಹೂರ್ತ ನೋಡಿ ಊಟಕ್ಕೆ ಕರೀತಾರಂತೆ. ಅಲ್ಲಿವರೆಗೂ ನಾವ್ ಯಾರು ಏನು ಮಾಡೋದ್ ಬೇಡ. ಏನೋ ಮಗಳು ಮದ್ವೆ ಆಗಿ ಹೋಗ್ತಿದ್ದಾಳೆ, ಸಂಬಂಧ ಗಟ್ಟಿಯಾಗಿರೋ ತರ ನೋಡ್ಕೊಳ್ಳೋಣ ಅಂದ್ರೆ ಇವ್ರು ಎಲ್ಲದಕ್ಕೂ ಅಡ್ಡಿ ಮಾಡ್ತಿದ್ದಾರೆ. ಏಯ್, ನೀನೇನೆ ಹಾಗ್ ನೋಡ್ತಿದ್ಯಾ? ಹೋಗ್ ಫೋನ್ ಮಾಡೆ. ಸರಿ ಅಮ್ಮ, ಫೋನ್ ತರ್ತೀನಿ. ಒಂದ್ ನಿಮಿಷ ಇರಮ್ಮ. ನಮ್ಮ ಸಪ್ತಮಿ ಯಾರೆದ್ರಿಗೂ ಸಣ್ಣವಳಾಗೋದಕ್ಕೆ ನಾನು ಬಿಡೋದಿಲ್ಲ. ಲೇ ಭಾಮ, ನಮ್ಮ ನಾಗರಾಜನ ಮನೆಯವ್ರಿಗೆ ನಿನ್ನ ಬುದ್ಧಿ ಏನು ಅಂತ ಚೆನ್ನಾಗೇ ಗೊತ್ತು ಕಣೆ. ಹಂಗಾಗಿ ನೀನು ಏನೇ ಮನೆ ಹಾಳು ಐಡಿಯಾ ಮಾಡಿದ್ರೂ ಅದು ಯಾವುದು ವರ್ಕೌಟ್ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ನನ್ನ ಪ್ಲಾನ್ ಹೇಗೆ ವರ್ಕೌಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಳೆ ವರ್ಷದ ಮೊದಲನೇ ಯುಗಾದಿ ಹಬ್ಬ. ಆ ಹಬ್ಬದಲ್ಲಿ ಸಪ್ತಮಿ ಮತ್ತೆ ಶ್ರೀಮಂತ್ ಮದುವೆಗೆ ಶುಭಾಂತ್ಯ ಹಾಡೋದು